ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕದ ಜನತೆ ಈಗ ಎದುರಿಸ್ತಾ ಇರುವಂಥ ಮುಖ್ಯವಾಗಿರುವಂಥ ಬಿಕ್ಕಟ್ಟು ಯಾವುದು ಅಂತ ಹೇಳಿ ಗುರುತಿಸ್ತೀವಿ? ಪ್ರಮುಖವಾದ 3-4 ಬಿಕ್ಕಟ್ಟುಗಳು. ಬಹಳ ದೊಡ್ಡ ಬಿಕ್ಕಟ್ಟು ನನ್ನ ಪ್ರಕಾರ ದುರಾಡಳಿತ ಮತ್ತು ಭ್ರಷ್ಟಾಚಾರ ಮತ್ತು ದುರಾಡಳಿತ. ಯಾಕಂದರೆ ಸುಮಾರು 4 ಲಕ್ಷ ಕೋಟಿ ರೂಪಾಯಿಗಳ ಬಜೆಟು ನಮ್ಮ ರಾಜ್ಯದ್ದು. ಬಹಳ ಸುಭಿಕ್ಷವಾದಂತಹ ರಾಜ್ಯ ನಮ್ಮದು. ರಾಜ್ಯವ್ಯಾಪಿಯಾಗಿ ಒಳ್ಳೆಯ ಏನು GDPಗೆ ಪೂರಕವಾದಂಥ ರೀತಿಯ ಉತ್ಪಾದನೆಗಳು, ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಸಾಫ್ಟ್ವೇರು, ಸರ್ವಿಸಸ್ ಸೆಕ್ಟರ್ ಇಲ್ಲೆಲ್ಲ ಇದೆ, ಮೀನುಗಾರಿಕೆ ಎಲ್ಲದರಲ್ಲೂ. ಆದರೆ ಆ ಸಂಪತ್ತು ಎಲ್ಲಿ ಹೋಗ್ತಾ ಇದೆ? ಕೆಲವರಷ್ಟು 40% ಕಮಿಷನ್, ಹಿಂದಿನ ಸರ್ಕಾರ ಈಗ ಅದು 50-60% ಆಗಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಈ ತರಹದ ಅಕ್ರಮಗಳ ಪಾಲಾಗಿ ಜನರಿಗೆ ಸಿಗಬೇಕಾದಂಥದ್ದು ಸಿಗ್ತಾ ಇದೆ. ಹೇಳಬೇಕು ಅಂತಂದರೆ ಗುಡ್ ಗವರ್ನೆನ್ಸ್, ಜನತೆ ಒಂದು ದಕ್ಷ ಸರ್ಕಾರವನ್ನು, ಆಡಳಿತವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಜನರ ತೆರಿಗೆ ಹಣವನ್ನು ಲಂಚಕೋರರಿಗೆ, ಭ್ರಷ್ಟರಿಗೆ, ಕಾಂಟ್ರಾಕ್ಟುದಾರರಿಗೆ, ಅಕ್ರಮಗಳಿಗೆ ಬಿಟ್ಟುಕೊಡದೆ ಜನರ ಹಿತಕ್ಕಾಗಿ ಬಳಸುವಂತಹ ಒಂದು ಮನಸ್ಥಿತಿಯ ಸರ್ಕಾರ ಒಂದನೇದು. ಎರಡನೇದು ಕೃಷಿ ಬಿಕ್ಕಟ್ಟು. ಇವತ್ತು ಹಾಗೆ ನೋಡಿದ್ರೆ ನಿಮಗೆ ಕಳೆದ ಒಂದು 10-15 ವರ್ಷಗಳಿಂದ ರಾಜ್ಯದಲ್ಲಿ ಭೀಕರವಾದ ಬರಗಾಲ ಬಂದಿಲ್ಲ. ಒಂದು ವಿಚಾರ ನನಗೆ ಈ ತುಮಕೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹೋದಾಗ ಎದೆ ಒಡೆಯುವಂತಹ ಅನುಭವ ಆಗುತ್ತೆ. ಬಯಲು ಸೀಮೆಯಲ್ಲಿ ಮಳೆಯೇ ಕಡಿಮೆ ಆಗಿರುವಂಥ ಜಾಗಗಳಲ್ಲಿ ಬೋರ್ವೆಲ್ ಹಾಕಿ ಅಡಿಕೆ ಬೆಳೀತಿದ್ದಾರೆ. ಒಂದು ವರ್ಷ ಮಳೆ ಏನಾದ್ರು ಕೈ ಕೊಡ್ತು ಅಂದರೆ ಕೋಟ್ಯಾಂತರ ಸಹಸ್ರಾರು ಕೋಟಿ, ನೂರಾರಲ್ಲ ಸಾವಿರಾರು ಕೋಟಿ ರೂಪಾಯಿ ರೈತ ತನ್ನ 3-4 ವರ್ಷದ ದುಡಿಮೆಯನ್ನು ಖರ್ಚು ಮಾಡಿಕೊಂಡು ಇನ್ವೆಸ್ಟ್ ಮಾಡಿರೋದು ರಾತ್ರಿ 4-5 ದಿವಸದಲ್ಲಿ ಅದು ಮರಗಳೆಲ್ಲ ಸುಟ್ಟು ಹೋದ ರೀತಿಯಲ್ಲಿ ಒಣಗೋಗ್ತವೆ. ಒಂದು ಸಾಹಸ ಮನೋಭಾವವನ್ನು ನಮ್ಮ ಕೃಷಿಕರು ಪ್ರದರ್ಶಿಸ್ತಾ ಇದ್ದಾರೆ. ಆದರೆ ಅದನ್ನೇ ಅಪಾಯಕಾರಿಯಾದದ್ದು ಆಗಬಹುದು. ಅಂದರೆ ಅದು ಪ್ರಕೃತಿಯ ಮನಸ್ಸು. ಈಗ ಪ್ರಕೃತಿ ಒಲಿದರೆ ಸುಭಿಕ್ಷವಾಗಿ ನಡೆಯುತ್ತೆ. ಇಲ್ಲ, ಅದು ಪ್ರಕೃತಿ ಅಲ್ಲ, ನಾವು ಪ್ರಕೃತಿಯ ವಿರುದ್ಧವಾಗಿ ಹೋಗಿರುವಂಥದ್ದು. ಇದು ಅಂತರ್ಜಲವನ್ನು ಬಳಸ್ಕೊಂಡು, ಅಂತರ್ಜಲ ಅದು ಫೈನೈಟ್ ರಿಸೋರ್ಸು, ಅಂದರೆ ಅದು ನಿರ್ದಿಷ್ಟ ಪ್ರಮಾಣದಲ್ಲಿರುವಂಥ ಸಂಪನ್ಮೂಲ. ಏನಾಗುತ್ತೆ ಅವಾಗ ಅಂದರೆ ನೀವು ಹೇಳ್ತಾ ಇರೋದು, ಈಗ ಒಂದು ಗುಡ್ ಗವರ್ನೆನ್ಸ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನ ಅನ್ನೋದು ಒಂದು ಸಮಸ್ಯೆ ನಿಮ್ಗೆ ಕಾಣ್ತಾ ಇದೆ. ಎರಡನೇದು ಕೃಷಿ ಬಿಕ್ಕಟ್ಟು ಅನ್ನುವಾಗ ಅಂತರ್ಜಲ ಬಳಕೆಯನ್ನ ನಾವು ಮಿತವಾಗಿ ಇಟ್ಕೋಬೇಕು. ಪಾಲಿಸಿ ಬೇಕು ಅನ್ನೋದ್ರೆ ಹೇಳ್ತೀವಿ. ಆ ಪಾಲಿಸಿ ಬೇಕು. ಅದಕ್ಕೆ ಯಾವ ಥರ ಪಾಲಿಸಿ ಬೇಕು? ನಮ್ಮ ಒಂದು 2 ಇಟ್ಕೊಂಡಿದ್ದೀವಿ ನಾವು. ಒಂದು, ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ಏನು ಬೋರ್ವೆಲ್ಲಿಂದ ಇವತ್ತು ತೆಗಿತಿದ್ದೀವಿ, 30-40 ಅಡಿಗಿಂತ ಕೆಳಗಡೆ ಹೋದರೆ ನೀರು ಅಂತರ್ಜಲ ಅದು ವಿಷ ಬೇಸಿಕಲಿ. ಯಾಕಂದರೆ ಲವಣಯುಕ್ತ ಖನಿಜಯುಕ್ತ, ಅದು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ಲವಣ ಖನಿಜವನ್ನು ಕೊಡುತ್ತೆ. ಅದರಿಂದನೇ ಬೇರೆ ಬೇರೆ ಥರದ ಕಾಯಿಲೆಗಳು ಬರುತ್ತೆ. ಹಾಗಾಗಿ ನದಿ ಮೂಲದ ಮಳೆ ನೀರೇ ಶ್ರೇಷ್ಠವಾದ ನೀರು, ಅದನ್ನು ಕೊಡಬೇಕು. ಅದ್ರ ಜೊತೆಗೆ ಕೆರೆಗಳನ್ನು ತುಂಬಿಸಬೇಕು, ಅಂತರ್ಜಲ ಮಟ್ಟ ಏರಿಕೆ ಮಾಡಬೇಕು. ಇವತ್ತು ನಾವೇನು ಕಬ್ಬು ಮತ್ತು ಭತ್ತಕ್ಕೆ ಸಿಕ್ಕಾಪಟ್ಟೆ ನೀರು ಬಳಸ್ತಾ ಇದ್ದೀವಿ ಕೆಲವೊಂದು ಪ್ರದೇಶಗಳಲ್ಲಿ, ಅದನ್ನೆಲ್ಲ ಮಿತ ಮಾಡಿಕೊಂಡು, ಕಬ್ಬು ಅಂತೂ ಅಗತ್ಯವೇ ಇಲ್ಲದಂತಹ ಬೆಳೆ ನನ್ನ ಪ್ರಕಾರ. ಅದು ವಾಣಿಜ್ಯ ಬೆಳೆ ಆಗಬಹುದಾಯ್ತು. ನೀರಿನ ದಕ್ಷ ಬಳಕೆ ಪಾಲಿಸಿ ಬೇಕು. ಆಹಾರದ ವಿಚಾರವಾಗಿ, ಆಹಾರೋತ್ಪಾದನೆಯಲ್ಲೂ ಸಹ ನಾವು ಒಂದು ಸುಸ್ಥಿರವಾದಂತಹ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಸುಸ್ಥಿರ ಬೆಳೆ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು. ನಮ್ಮ ಕೃಷಿ ಸಚಿವರಿಗೆ ಯಾವನೇ ಆಗಲಿ ಕಳೆದ 1-2 ದಶಕದಲ್ಲಿ ಬಂದಿರೋರಿಗೆ ಈ ತಲೆನೇ ಇಲ್ಲ ಅವರಿಗೆ.